ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಭಾರತೀಯ ಸೇನೆ ಪ್ರದರ್ಶಿಸಿದ ಮಿನಿ ಹಾರ್ಪಿ EOIR ಮತ್ತು ಆಂಟಿ ರೇಡಿಯೇಷನ್ ಸೀಕರ್ ಫ್ಯೂಷನ್ ಹೊಂದಿರುವ ಜಗತ್ತಿನ ಏಕೈಕ ಲಾಯ್ಟರಿಂಗ್ ಮ್ಯುನಿಷನ್. ಭಾರತೀಯ ಸೇನೆಯ ನಿಖರ ದಾಳಿ ಹಾಗೂ ಶತ್ರು ರಡಾರ್ ವ್ಯವಸ್ಥೆಗಳನ್ನು ನಿಷ್ಕ್ರಿಯಗೊಳಿಸುವ ಸಾಮರ್ಥ್ಯಕ್ಕೆ ದೊಡ್ಡ ಬಲವಾಗಿ ಮಿನಿ ಹಾರ್ಪಿ ಲಾಯ್ಟರಿಂಗ್ ಮ್ಯುನಿಷನ್ಸ್ಗಳನ್ನು ಭಾರತೀಯ ಸೇನೆ ಅಧಿಕೃತವಾಗಿ ಸೇರ್ಪಡೆ ಮಾಡಿರುವುದನ್ನು ದೃಢಪಡಿಸಿದೆ. ಜನವರಿಯಂದು ನಡೆದ 78ನೇ ಆರ್ಮಿ ಡೇ ಪೆರೇಡ್ನಲ್ಲಿ ಫುಲ್ ಡ್ರೆಸ್ ರಿಹರ್ಸಲ್ ವೇಳೆ ಈ ಅತ್ಯಾಧುನಿಕ ವ್ಯವಸ್ಥೆಯನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಲಾಯಿತು. ಇದು ಭಾರತೀಯ ಸೇನೆಯ ನೆಕ್ಸ್ಟ್ ಜನರೇಷನ್ ಅನ್ಮ್ಯಾನ್ಡ್ ಕಂಬ್ಯಾಟ್ ಸಿಸ್ಟಮ್ ಆಗಿದ್ದು ಮತ್ತು ಆಟೋನೋಮಸ್ ಬ್ಯಾಟಲ್ ಫೀಲ್ಡ್ ಡಾಮಿನೆನ್ಸ್ ಕಡೆಗೆ ವೇಗವಾಗಿ ಸಾಗುತ್ತಿರುವುದನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಮಿನಿ ಹಾರ್ಪಿ ಒಂದು ಸಣ್ಣ ಗಾತ್ರದ ಆದರೆ ಅತ್ಯಂತ ಮಾರಕ ಶಕ್ತಿಯ ಲಾಯ್ಟರಿಂಗ್ ಮ್ಯುನಿಷನ್ ಸಿಸ್ಟಮ್ ಆಗಿದ್ದು, ಇಸ್ರೇಲ್ನ ಏರೋಸ್ಪೇಸ್ ಇಂಡಸ್ಟ್ರೀಸ್ನ ಪ್ರಸಿದ್ಧ ಹಾರೂಪ್ ಮತ್ತು ಹಾರ್ಪಿ ವ್ಯವಸ್ಥೆಗಳ ಪ್ರಮುಖ ಯುದ್ಧ ಸಾಮರ್ಥ್ಯಗಳನ್ನು ಒಟ್ಟುಗೂಡಿಸಿದೆ. ಈ ವ್ಯವಸ್ಥೆಯು ಆಂಟಿ ರೇಡಿಯೇಷನ್ ಡಿಟೆಕ್ಷನ್ ಜೊತೆಗೆ ಅಡ್ವಾನ್ಸ್ಡ್ ಎಲೆಕ್ಟ್ರೋ ಆಪ್ಟಿಕಲ್ EOIR ಸರ್ವಿಲೆನ್ಸ್ ಅನ್ನು ಸಂಯೋಜಿಸಿದೆ. ಇದರಿಂದ ಇದು ರಡಾರ್ ಸಿಗ್ನಲ್ ಹೊರಸೂಸುವ ಹಾಗೂ ಸಿಗ್ನಲ್ ಹೊರಸೂಸದ ಶತ್ರು ಗುರಿಗಳನ್ನು ಸಹ ಗುರುತಿಸಿ ಹಿಂಬಾಲಿಸಿ ಹಾಗೂ ನಿಖರವಾಗಿ ನಾಶ ಮಾಡಲು ಸಾಧ್ಯವಾಗುತ್ತದೆ. ಮುಖ್ಯವಾಗಿ ಫ್ರಂಟ್ಲೈನ್ ಫೀಲ್ಡ್ ಯೂನಿಟ್ಸ್ಗಳು ಮತ್ತು ಮೆರೈನ್ ಯೂನಿಟ್ಸ್ಗಳಿಗಾಗಿ ವಿನ್ಯಾಸಗೊಳಿಸಲಾದ ಈ ಮಿನಿ ಹಾರ್ಪಿ ಅತ್ಯಂತ ಮೊಬೈಲ್, ಕಡಿಮೆ ವೆಚ್ಚದ ಮತ್ತು ತ್ವರಿತವಾಗಿ ನಿಯೋಜಿಸಬಹುದಾದ ಸ್ಟ್ರೈಕ್ ಅಸೆಟ್ ಆಗಿದೆ. ಈ ಲಾಯ್ಟರಿಂಗ್ ಮ್ಯುನಿಷನ್ಸ್ಗಳನ್ನು ಭೂ ಆಧಾರಿತ ಲಾಂಚ್ ಪ್ಲಾಟ್ಫಾರ್ಮ್, ನೌಕಾ ಯುದ್ಧ ಹಡಗುಗಳು, ಹೆಲಿಕಾಪ್ಟರ್ ಬಾರ್ನೆ ಲಾಂಚರ್ಸ್ಗಳು ಇವುಗಳಿಂದ ಉಡಾವಣೆ ಮಾಡಬಹುದು. ಇದರಿಂದ ಭೂಮಿ, ಸಮುದ್ರ ಮತ್ತು ವಾಯು ಪ್ರದೇಶದ ಎಲ್ಲ ಪರಿಸ್ಥಿತಿಗಳಲ್ಲೂ ಸಂಪೂರ್ಣ ಕಾರ್ಯಾಚರಣೆಯ ಲವಚಿಕತೆ ದೊರೆಯುತ್ತದೆ. ಒಮ್ಮೆ ಗುರಿ ಪ್ರದೇಶದತ್ತ ಉಡಾವಣೆಯಾದ ನಂತರ ಮಿನಿ ಹಾರ್ಪಿ ಸ್ವಯಂಚಾಲಿತವಾಗಿ ಆಕಾಶದಲ್ಲಿ ಸುತ್ತಾಡುತ್ತಾ ಶತ್ರು ಚಟುವಟಿಕೆಗಳಿಗಾಗಿ ನಿರಂತರವಾಗಿ ಸ್ಕ್ಯಾನ್ ಮಾಡುತ್ತದೆ. ರಡಾರ್ ವ್ಯವಸ್ಥೆ, ಸಂವಹನ ಕೇಂದ್ರ, ಕಮಾಂಡ್ ಪೋಸ್ಟ್ ಅಥವಾ ಯಾವುದೇ ಹೈ ವ್ಯಾಲ್ಯೂ ಅಸೆಟ್ ಪತ್ತೆಯಾದ ತಕ್ಷಣವೇ ಇದು ಗುರಿಯನ್ನು ಲಾಕ್ ಮಾಡಿ ಟರ್ಮಿನಲ್ ಡೈವ್ ಅಟ್ಯಾಕ್ ಮೂಲಕ ಕ್ಷಿಪ್ರ ಹಾಗೂ ಮಾರಕ ದಾಳಿ ನಡೆಸುತ್ತದೆ. ಮಿನಿ ಹಾರ್ಪಿಯ ಅತ್ಯಂತ ಪ್ರಮುಖ ವೈಶಿಷ್ಟ್ಯವೆಂದರೆ ಇದರ ಮ್ಯಾನ್ ಇನ್ ದ ಲೂಪ್ ಕಂಟ್ರೋಲ್ ಆರ್ಕಿಟೆಕ್ಚರ್. ಅಂದರೆ ದಾಳಿಯ ಕೊನೆಯ ಕ್ಷಣಗಳವರೆಗೆ ಮಾನವ ನಿರ್ವಾಹಕರು ಸಂಪೂರ್ಣ ನಿಯಂತ್ರಣವನ್ನು ಹೊಂದಿರುತ್ತಾರೆ. ಅವಶ್ಯಕತೆ ಇದ್ದಲ್ಲಿ ದಾಳಿಯನ್ನು ರದ್ದುಪಡಿಸಬಹುದು, ಹೊಸ ಗುರಿಗೆ ಮರುನಿಯೋಜಿಸಬಹುದು ಅಥವಾ ದಿಕ್ಕುಗಳನ್ನು ಬದಲಾಯಿಸಬಹುದು. ಇದು ಗೊಂದಲಭರಿತ ಮತ್ತು ಸಂಕೀರ್ಣ ಯುದ್ಧ ಭೂಮಿಯಲ್ಲಿ ಆಪರೇಷನಲ್ ಸೇಫ್ಟಿ ಹಾಗೂ ಮಿಷನ್ ಅಡಾಪ್ಟಬಿಲಿಟಿಗೆ ಅತ್ಯಂತ ಮಹತ್ವದ ಭದ್ರತೆಯನ್ನು ಒದಗಿಸುತ್ತದೆ. ವಿದ್ಯುತ್ ಚಾಲಿತವಾಗಿರುವ ಮಿನಿ ಹಾರ್ಪಿ ಅತ್ಯಂತ ಮೌನವಾಗಿ ಕಾರ್ಯನಿರ್ವಹಿಸುತ್ತದೆ. ಇದನ್ನು ಧ್ವನಿಯ ಮೂಲಕ ಪತ್ತೆ ಹಚ್ಚುವುದು ಬಹಳ ಕಷ್ಟ. ಇದು ಸುಮಾರು 8 ಕಿಲೋಗ್ರಾಂ ತೂಕದ ಶೇಪ್ಡ್ ಚಾರ್ಜ್ಡ್ ವಾರ್ಹೆಡ್ ಅನ್ನು ಹೊತ್ತಿರುತ್ತದೆ. 100 ಕಿಲೋಮೀಟರ್ ಮಿಷನ್ ರೇಂಜ್ ಹೊಂದಿದ್ದು ಮತ್ತು 2 ಗಂಟೆಗಳವರೆಗೆ ಲಾಯ್ಟರ್ ಎಂಡ್ಯೂರೆನ್ಸ್ ಅನ್ನು ಹೊಂದಿದೆ. ಸಂಪೂರ್ಣ ವ್ಯವಸ್ಥೆಯ ತೂಕ ಸುಮಾರು 45 ಕಿಲೋಗ್ರಾಂ. ಇದು ಪೋರ್ಟಬಿಲಿಟಿ, ಪರ್ಸಿಸ್ಟೆನ್ಸ್ ಮತ್ತು ಲಿಥಾಲಿಟಿ ನಡುವಿನ ಅತ್ಯುತ್ತಮ ಸಮತೋಲನವನ್ನು ನೀಡುತ್ತದೆ. ಈ ವ್ಯವಸ್ಥೆ ಟ್ಯಾಕ್ಟಿಕಲ್ ಫೋರ್ಸ್ಗೆ ಒಂದು ಪ್ರದೇಶವನ್ನು ದೀರ್ಘಕಾಲ ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ನೀಡುತ್ತದೆ. ಹೈ ವ್ಯಾಲ್ಯೂ ಟಾರ್ಗೆಟ್ಸ್ಗಳು ತಾವೇ ಹೊರಬರುವವರೆಗೆ ಸಹನಶೀಲವಾಗಿ ಕಾಯುತ್ತಾ ಸರಿಯಾದ ಕ್ಷಣದಲ್ಲಿ ನಿಖರ ದಾಳಿ ನಡೆಸುತ್ತದೆ. ಮಿನಿ ಹಾರ್ಪಿ ರಡಾರ್ ವ್ಯವಸ್ಥೆಗಳು, ಕಮಾಂಡ್ ವೆಹಿಕಲ್ಸ್ಗಳು, ಏರ್ ಡಿಫೆನ್ಸ್ ನೋಡ್ಸ್ಗಳು, ಆರ್ಮರ್ಡ್ ಅಸೆಟ್ಸ್ಗಳು, ಫಾರ್ಟಿಫೈಡ್ ಪೊಸಿಷನ್ಸ್ಗಳು ಈ ಎಲ್ಲವನ್ನು ಪರಿಣಾಮಕಾರಿಯಾಗಿ ನಾಶ ಮಾಡುವ ಸಾಮರ್ಥ್ಯ ಹೊಂದಿದೆ. ಇದರ ಮತ್ತೊಂದು ಭಯಾನಕ ಶಕ್ತಿ ಏನೆಂದರೆ ಅಟ್ಯಾಕ್ ಫ್ಲೆಕ್ಸಿಬಿಲಿಟಿ. ಇದು ಯಾವುದೇ ದಿಕ್ಕಿನಿಂದ ಯಾವುದೇ ಕೋನದಲ್ಲಿ ದಾಳಿ ಮಾಡಬಹುದು. ನಗರ ಪ್ರದೇಶಗಳು, ಪರ್ವತಗಳು, ಕಾಡು ಪ್ರದೇಶಗಳು ಮತ್ತು ಸಮುದ್ರ
ಯುದ್ಧ ಪರಿಸ್ಥಿತಿಗಳಲ್ಲಿ ಇದು ನಿರ್ಣಾಯಕ ಮೇಲುಗೈ ನೀಡುತ್ತದೆ. ಲಾಂಗ್ ರೇಂಜ್ ಕಮ್ಯುನಿಕೇಷನ್ಸ್ ಮತ್ತು ಎಕ್ಸ್ಟೆಂಡೆಡ್ ಲಾಯ್ಟರ್ ಎಂಡ್ಯೂರೆನ್ಸ್ ಕಾರಣದಿಂದ ಆಪರೇಟರ್ಗಳು ಶತ್ರು ಪ್ರದೇಶದ ಆಳದಲ್ಲೂ ನಿರಂತರವಾಗಿ ಏರ್ಬಾರ್ನೆ ಪ್ರೆಸೆನ್ಸ್ ಅನ್ನು ಕಾಪಾಡಿಕೊಳ್ಳಬಹುದು. ಮಿನಿ ಹಾರ್ಪಿ ಜಗತ್ತಿನಲ್ಲೇ EO/IR ಮತ್ತು ಆಂಟಿ ರೇಡಿಯೇಷನ್ ಡ್ಯುಯಲ್ ಸೀಕರ್ ಹೊಂದಿರುವ ಏಕೈಕ ಲಾಯ್ಟರಿಂಗ್ ಮ್ಯುನಿಷನ್ ಆಗಿದೆ. ಇದು ಪ್ಯಾಸಿವ್ ರೆಡಾರ್ ಹೋಮಿಂಗ್ ಮತ್ತು ವಿಜುವಲ್ ಟಾರ್ಗೆಟ್ ಅಕ್ವಿಷನ್ ನಡುವೆ ಸೀಮ್ಲೆಸ್ ಟ್ರಾನ್ಸಿಷನ್ ಮಾಡುತ್ತದೆ. ಈ ವ್ಯವಸ್ಥೆ ಸ್ವಯಂಚಾಲಿತವಾಗಿ ಗುರಿಯನ್ನು ಪತ್ತೆ ಹಚ್ಚಿ ಹಿಂಬಾಲಿಸಿ ದಾಳಿ ನಡೆಸಬಹುದು. ಆದರೂ ಅಗತ್ಯವಿದ್ದಾಗ ಮಾನವ ನಿರ್ವಾಹಕರ ಹಸ್ತಕ್ಷೇಪಕ್ಕೆ ಸಂಪೂರ್ಣ ಅವಕಾಶ ಇರುತ್ತದೆ. ಭೂಮಿಯಿಂದಲೂ ಸಮುದ್ರದಿಂದಲೂ ನಿಯೋಜಿಸಬಹುದಾದ ಈ ಫುಲ್ಲಿ ಆಟೋನಾಮಸ್ ಮ್ಯಾನ್ ಇನ್ ದ ಲೂಪ್ ವೆಪನ್ ಸಿಸ್ಟಮ್ ಮಾಡರ್ನ್ ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್ಗಾಗಿ ವಿನ್ಯಾಸಗೊಳಿಸಲಾದ ಹೊಸ ತಲೆಮಾರಿನ ಪ್ರಿಸಿಷನ್ ಸ್ಟ್ರೈಕ್ ವೆಪನ್ ಆಗಿದೆ. ಮಿನಿ ಹಾರ್ಪಿಯ ಸೇರ್ಪಡೆ ಭಾರತೀಯ ಸೇನೆಯು ಅನ್ಮ್ಯಾನ್ಡ್, ಆಟೋನಾಮಸ್ ಮತ್ತು ಪ್ರಿಸಿಷನ್ ಗೈಡೆಡ್ ಸಿಸ್ಟಮ್ಸ್ಗಳ ಕಡೆಗೆ ವೇಗವಾಗಿ ಸಾಗುತ್ತಿರುವುದರ ಬಗ್ಗೆ ಸ್ಪಷ್ಟ ಸಾಕ್ಷಿಯಾಗಿದೆ. ಭವಿಷ್ಯದ ಯುದ್ಧಗಳಲ್ಲಿ ಇಂತಹ ವ್ಯವಸ್ಥೆಗಳು ಶತ್ರು ಏರ್ ಡಿಫೆನ್ಸ್ಗಳನ್ನು ನಿಷ್ಕ್ರಿಯಗೊಳಿಸಿ ಕಮಾಂಡ್ ನೆಟ್ವರ್ಕ್ಸ್ಗಳ ನಾಶ ಮಾಡಿ ಸಾಂಪ್ರದಾಯಿಕ ಪಡೆಗಳು ಮುಂದೆ ಸಾಗುವ ಮೊದಲು ಯುದ್ಧ ಭೂಮಿಯನ್ನು ರೂಪಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಲಿವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.